ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ನಮ್ಮ ತೋಟದಲ್ಲಿ ಎಸಿಂಡ್ ಅಂದರೆ ಏಡಿ ಕ್ರ್ಯಾಬ್, ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಅದನ್ನ ಹಿಡಿಲಿಕ್ಕೆ ಅಂತ ಬಂದಿದ್ದೇವೆ. ನೋಡೋಣ ನಾವು ಎಷ್ಟು ಏಡಿ ಹಿಡಿತೀವಿ ಅಂತ. ಆ್ಯಂಡ್ ಏಡಿ ಹಿಡಿಯೋರು ಆಲ್ ಸೆಟ್ ಆಗಿದ್ದಾರೆ. ಇದು ಎಂತ ಟೊಪ್ಪಿ, ಪ್ಲಾಸ್ಟಿಕ್ ಟೊಪ್ಪಿಯಾ? ಓಕೆ, ಈಗ ಇವನು ಏಡಿ ಹಿಡಿತಾನೆ. ಎಷ್ಟು ಏಡಿ ಹಿಡಿತಾನೆ ಅಂತ ನೋಡ್ಬೇಕು. ಎಷ್ಟು ನಂಗೆ ಏಡಿ ಹಿಡಿದು ಕೊಡ್ತೀನಿ? ಓನ್ಲಿ 2. ಅಷ್ಟಕ್ಕೆ ನಾನು ಇಷ್ಟು ಸಾಹಸ ಮಾಡ್ಕೊಂಡು ಅಲ್ಲಿಂದ ಇಲ್ಲಿಗೆ ಬಂದ. ಏಡಿ ಹಿಡಿಲಿಕ್ಕೆ ಒಬ್ಬ ಎಂತದು ಬಕೆಟ್, ಅದೆಂತ ಆ ತರ ಕಟ್ಟಿದ್ಯಾ? ನೀ ಆಲ್ರೆಡಿ ತುಂಬಾ ಏಡಿ ಹಿಡ್ತಿದ್ಯಾ ಅಂತ ರೆಕಾರ್ಡ್ಸ್ ಇದೆಯಲ್ಲ. ಸೊ ಇಲ್ಲಿ ನಿಮ್ಮ ಮನೇಲಿ ತುಕ್ಕಿಡ್ದ ಫ್ಯಾನ್ ಇದು ಮೇಲೆ ಬಾಟಮ್ ಇರುತ್ತಲ್ಲ, ಏನ್ ಹೇಳ್ತಾರೆ ಇದಕ್ಕೆ, ಅದನ್ನ ಒಂದು ಇಟ್ಕೊಂಡು ನಾನು ಟಿಪ್ಸ್ ಕೊಡ್ತಾ ಇದ್ದೀನಿ. ಅದ್ರ ಮೇಲೆ ಕೋಳಿ ಕಾಲು ಅದನ್ನ ಕಟ್ಟಿ ಹಾಕಿ ಸರ್ ನೀರಿಗೆ ಬಿಟ್ರೀಗ ಹೋಯ್ತಾ? ಅದರದ್ದು ಬೇರೆ ಬಳ್ಳಿಯ ಅದು ಹೋಗಿರ್ಲಿಕ್ಕಿಲ್ಲ, ತೇಲಿರ್ಲಿಕ್ಕಿಲ್ಲ. ಹೋಯ್ತಾ? ಹೋಗಿಲ್ಲ ನೋಡಿ, ಎಕ್ಸ್ಪರ್ಟ್ ಯಾವ ಬಳ್ಳಿ ಹಾಕ್ಬೇಕು, ಅದಕ್ಕೆ ಕಟ್ಟಿದ ಹಗ್ಗನೇ ಬೇರೆ, ಇವ ಬಿಟ್ಟ ಹಗ್ಗನೇ ಬೇರೆ. ಓಕೆ, ಇವನೀಗ ಬಾಲ್ ಹಾಕಿ ಹಿಡಿತಾವನೆ. ಎಷ್ಟು ಡೆಪ್ತ್ ಇದೆ ತೋರ್ಸೋಣ. ಅಷ್ಟೇ ಅಲ್ಲ, ಇಳಿಬಹುದು. ಕಾಣಿಸ್ತಿಲ್ಲ, ಹೇಳಿಲ್ಲ ನಾನು, ತುಂಬಾ ಆಳ ಇದೆ. ಎಂತದಾ ಇವನಿಗೆ ಇದನ್ನ ಇಳಿದು ಬಿಟ್ಟು ತೆಗಿಯೋ ಸಾಹಸ ಮಾಡ್ತಾ ಇದ್ದಾನೆ. ಅಲ್ಲಿದ್ಯಾ ಬಗ್ ಬೇರೆ ನೋಡ್ತಾವನೆ. ಈ ಮೋಸ್ಟ್ ಪ್ರಾಬಬಲ್ ಅದು ಇರ್ಬೇಕು. ಆಕ್ಚುಲಿ ಅದು ಕಬ್ಬಣ ಅಲ್ಲ, ಹೆಂಗ ಅರಿಯಕ್ ಸಾಧ್ಯ? ಸಿಕ್ಕಿತು. ಹಾಕ್ ಇಲ್ಲಿ ಎಲ್ಲ ತಂದಿರ್ತಿದ್ದಾನೆ ಐಟಮ್ಸ್. ಗೋಳಿ ಚೀಲ ಅದು ಬೇಡ, ನೋಡ್ಬೇಡಿ ಇದು. ಓಕೆ, ಈಗ ಇವನ್ 2ನೇ ಸತಿ ಹಾಕ್ತಾ ಇದ್ದಾನೆ. ಇಲ್ಲಿ ಇದ್ರಲ್ಲಿ ಹಗ್ಗ ಬಿಟ್ಬಿಡ್ಬೇಡ. ಈಗ ಇದು ಎಷ್ಟೊತ್ತು ಹಾಗೆ ಇರ್ಬೇಕಾ? ಈಗ ನೀನ್ ಇದು ಹಾಕಿದ್ಯಲ್ಲ, ಸೊ ನಿನ್ನ ಪ್ರಕಾರ ಒಂದು 4 ಏಡಿ ಬರ್ಬೋದಾ? ನೀರು ಜಾಸ್ತಿ ಉಂಟು. ಸೊ ನೀರು ಜಾಸ್ತಿ ಇರೋದಕ್ಕೆ ಏಡಿಗೆ ಸ್ವಿಮ್ ಮಾಡ್ಲಿಕ್ಕೆ ಹಾಕ್ಲಿಕ್ಕಿಲ್ಲ. ಕಟ್ಟುತ್ತಿದ್ದಾನಾ? ಕಟ್ಟಿ ಎಂತೆಂತದ್ರಲ್ಲೆಲ್ಲ ಏಡಿ ಹಿಡ್ಲಿಕ್ಕೆ ಟ್ರೈ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಇಲ್ಲಿ ಇನ್ನೊಂದೇನೋ ತಂದಿದ್ದಾನೆ. ಅದೆಂತ? ನಂಗೆ ಹೂವಿನ ಬಟ್ ಮನೇದು ಪ್ಲಾಸ್ಟಿಕ್ ಪಾಟ್ ಕೂಡ ಬಿಡ್ಲಿಲ್ಲ ಇವನು, ಅದನ್ನು ಕೂಡ ಎತ್ಕೊಂಡ್ ಬಂದಿದ್ದಾನೆ. ಅದ್ರಲ್ಲಿ ಕೂಡ ಕೋಳಿದು ಕಾರಲು, ಚುಟ್ಟು, ಕಾಲು ಎಂತೆಲ್ಲ ಉಂಟು ಅದನ್ನೆಲ್ಲ ಹಾಕ್ಬಿಟ್ಟು ಬಿಸಾಡ್ತಾನೆ ಈಗ ತೋಡಿಗೆ. ನಂಗೆ ಗೊತ್ತಿಲ್ಲ, ನಂಗೊಂದು 5 ಏಡಿ ಆದ್ರು, ಅಟ್ಲೀಸ್ಟ್ 5 ಏಡಿ ಆದ್ರು ಇನ್ನೊಂದು ಟ್ರಿಪ್ ಕಟ್ಟುತ್ತಿದ್ದಾನೆ ಈಗ ನಮ್ಮ ಸೆಕೆಂಡ್. ತುಂಬಾ ಚೆನ್ನಾಗಿ ಹೇಳಿದ್ದಾರೆ ಇವನ ಕಸಿನ್ಸ್ ಎಲ್ಲ. ಇವನು ಹಾಕಿದ ಕೂಡ್ಲೆ ಏಡಿ ಬರ್ತದೆ, ಏಡಿ ಹಿಡಿದ್ರಲ್ಲಿ ಎಕ್ಸ್ಪರ್ಟ್ ಅಂತ. ಈಗ ಅದ್ ನನ್ನ ಮುಂದೆ ಪ್ರೂವ್ ಆಗ್ತದೆ ಎಷ್ಟು ಹಿಡಿತೀಯ ಅಂತ. ಹಿಡಿತೇನೆ, ತಿನ್ನೋದಿಲ್ಲ. ನೀನ್ ತಿಂದಿದ್ರು ತೊಂದ್ರೆ ಇಲ್ಲ, ನಂಗೆ ಹಿಡಿಸ್ಕೊಡು. ನನ್ಗೆ ಕ್ರ್ಯಾಬ್ ಇದು ಸೂಪ್, ಮತ್ತೆ ಸುಟ್ಬಿಟ್ಟು ಅದಕ್ಕೆ ಉಪ್ಪು ಖಾರ ಹುಳಿ, ಉಪ್ಪು ಖಾರ ಅಲ್ಲ, ಉಪ್ಪು, ಗ್ರೀನ್ ಚಿಲ್ಲಿ, ಈರುಳ್ಳಿ ಎಲ್ಲ ಹಾಕ್ತಾರಲ್ಲ, ಅದು ಕೂಡ ನಂಗೆ ತುಂಬಾ ಇಷ್ಟ. ನೋಡ, ನನ್ನ ಹಾಗೆ ಯಾರಿಗಾದ್ರೂ ಕ್ರ್ಯಾಬ್ ಇಷ್ಟ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳಿ. ಇನ್ನೊಂದು ಟ್ರಿಪ್ ನಾವು ಆಚೆ ಸೈಡ್ ಹಾಕ್ತಾ ಇದ್ದೇವೆ, ಬಿಕಾಸ್ ಒಂದೇ ಕಡೆ ಹಾಕಿದ್ರೆ ಗೊತ್ತಾಗ್ತದ ಅಂತ ಕ್ರ್ಯಾಬಿಗೆ. ಇವರೇನೋ ಗೋಲ್ಮಾಲ್ ಮಾಡ್ತಿದ್ದಾರೆ, ಅದಕ್ಕೆ ಮಂಗ ಮಾಡುವ. ಆ ಕಡೆ ಹೋಗಿ ಇನ್ನೊಂದ್ ಸೈಡ್ ಹಾಕಲ್ಲ.
ಇದು ಸಣ್ಣ ತೋಡು, ಇದ್ರಲ್ಲಿ ನಾವು ಆಟ ಆಡ್ಬೋದು. ಮಕ್ಳಿಗೆಲ್ಲ ಚಂದ ಆಗ್ತದೆ ಆಡ್ಲಿಕ್ಕೆ. ನಮ್ದು ಇವಾಗ ಒಟ್ಟು ಹಗ್ಗನ ಬಿಟ್ಟು ಬೇಡ ಆಯ್ತಾ ಇಲ್ಲಿ. ಜಾಗನ ಕಂಡು ಹಿಡಿತಾ ಇದ್ದಾನೆ ಎಲ್ಲಿ ಹಾಕೋಣ ಅಂತೇಳಿ. ನಾನ್ ವೆಜ್ ಹಾಕಿದೀವಲ್ಲ, ಸೊ ಅದ್ರ ಸ್ಮೆಲ್ಲಿಗೆ ಆಕ್ಚುಲ್ ಆಗಿ ಅದು ಬರ್ಬೇಕು. ಈಗ ಇವನ್ ಹಾಕಿದಲ್ಲಿ ಎಷ್ಟು ಬರ್ತದೆ ಅಂತ ನೋಡ್ಬೇಕು ನಮ್ಗೀಗ. ಅದರ ಸ್ಮೆಲ್ಲಿಗೆ ಅದನ್ನ ತಿನ್ನಕ್ಕೆ ಅಂತ ಬರುತ್ತೆ, ಅವಾಗ ನಾವು ಅಂತ ಕ್ಯಾಚ್ ಮಾಡ್ಲಿಕ್ಕೆ. ಇಲ್ಲಿ ಒಂದೊಂದೇ ಕೋಳಿ ಕಾಲನ್ನ ಹಿಡ್ಕೊಂಡು ಅದಕ್ಕೆ ಒಂದು ಹಗ್ಗ ಸುತ್ತಿ ಬಿಸಾಡ್ತಿದ್ದಾನೆ. ಬಿಸಾಡ್ತಿಲ್ಲ, ಕಟ್ಟಿ ಹಿಡಿತಿದ್ದಾನೆ. ಇಫ್ ಇನ್ ಕೇಸ್ ನಿಮ್ಮಲ್ಲಿ ಆ ತರದೆಲ್ಲ ಇಕ್ವಿಪ್ಮೆಂಟ್ಸ್ ಇಲ್ಲ ಹೇಳಿದ್ರೆ ಈ ತರ ಕೋಳಿಗೆಲ್ಲ ಕಟ್ಟಿ ಹಾಕ್ಬೋದು. ಯಾರಾದ್ರೂ ಹಿಡಿಯೋರು. ಇದು ಜಸ್ಟ್ ರೆಕಾರ್ಡೇ ಆಗ್ಲಿಲ್ಲ. ಇವನು ಜಸ್ಟ್ ಈಗ ಕಾಲು ಹಗ್ಗ ಕಟ್ಟಿ ಹಾಕಿದ. ಏಡಿ ಹೇಗೆ ಬಂತು ಅಂತ ಹೇಳಿಲ್ಲ. ನಾನು ರೆಕಾರ್ಡ್ ಮಾಡ್ಲಿಲ್ಲ ಅಂತ ನಾನು ಕ್ಯಾಮ್ರಾನೇ ಆನ್ ಮಾಡಿರ್ಲಿಲ್ಲ. ಏಡಿ ಕಂಡ ಖುಷಿಯಲ್ಲಿ ಒಬ್ರು ಬಡಲ್ ಹಿಡಿತಿದ್ದಾರೆ. 1 ಗಂಟೆ ಆಯ್ತು, ಇನ್ನು ಕೂಡ ಹಿಡಿಲಿಲ್ಲ ಅಂತ ಹೇಳೋ ಹೆಚ್ಚಾಗಿ ಯಾವ್ದು ಸಹ ಸಿಗ್ಲಿಲ್ಲ. ಮಳೆ ಬೇರೆ ಬರುವಾಗ ಆಗಿದೆ. ಮತ್ತೆ ಮಳೆ ಬಂದ್ರೆ ನೀರು ಕೂಡ ಫೋರ್ಸ್ ಆಗಿರ್ತದಲ್ಲ, ಹಿಡಿಲಿಕ್ಕೆ ಅಂತ ಆಗ್ಲಿಕ್ಕೆ. ಬಟ್ ಇವ ನೋಡಿದ್ರೆ ನಾನು ಒಂದಾದ್ರೂ ಹಿಡಿತೀನಿ, ನಾನು ಒಂದು ಕೂಡ ಹಿಡಿಯದೆ ಬರುದಿಲ್ಲ ಅಂತ ಹಠ ಮಾಡ್ತಿದ್ದಾನೆ. ಬೇರೆ ಇದ್ಯಾ? ಓ ಮೈ ಗಾಡ್, ನನಗೆ ಕಾಲ್ ಕೂಡ ನೋಡಿದ್ರೆ ಬರ್ತಿದೆ. ಓ ನೀನ್ ಅದ್ರ ಮೇಲೆ ಎತ್ತಿ ಹಾಕಿದ್ಯಾ? ಓ ಗಾಡ್. ಸರಿ ಓಕೆ. ಒಂದಾದ್ರೂ ಹಿಡಿದು ಬರ್ತಾನೆ ಅಂತ ಹೇಳಿದ. ಇಲ್ಲಿ ನೋಡಿದ್ರೆ 3 ಉಂಟು, ಬದುಕಿದೆ, ಅದು ಸತ್ತಿಲ್ಲ. ಅದು ನಾನು ಹಗ್ಗ ಹಾಕಿದಲ್ಲ ಅದ್ರಲ್ಲಿ ಹೇಳ್ದ ಮೇಲೆ ನೋಡಿ ಹಾಕ್ತಾನೆ. ಎಲ್ಲಿ ಊಟ ಮಾಡಿ ಹಾಕ್ಬೇಕು. ಅಯ್ಯೋ ಓಕೆ. 4 ಇದೆಯಾ? ಇಲ್ಲಲ್ಲ. ನೋಡಿ 5 6. ಓ ನೀ ಅದ್ರಲ್ಲಿ ಎಲ್ಲದ್ದು ಹಾಕಿ. ಕ್ಯಾಬ್ ಎಲ್ಲ ಇವನು ಇದ್ರೊಳಗೆ ಹಾಕಿದ್ದಾವೆ, ಎಲ್ಲ ಇದ್ರ ಒಳಗಡೆ ಬಂದಿದೆ. ಅದು 1 2 ಅಲ್ಲ, 6 ಬಂದಿದೆ. ಎಷ್ಟಿದೆ ಇದ್ರೊಳಗೆ? 3 ಇದೆ. ಅದೊಂದು ಕಲ್ಲು ಇದೆ ಇದ್ರೊಳಗೆ. ಮೋಡ ಆಯ್ತು. ಟೈಮ್ ನೋಡಿದ್ರೆ 4:30 ಮೋಡ ಆಗಿದೆ. ಈಗ ಮಳೆ ಜೋರ್ ಬರ್ಬೋದ್ಯಾ? ಜೋರ್ ಬಡ ಬರ್ಬೋದು. ನಾವು ಹೋಗೋಣ ಅಂತಲ್ಲ. ಓ ಮೈ ಗಾಡ್, ಎಷ್ಟಿದೆ? 1 2 3 5 ಅಲ್ಲ, 5 ಇದೆ ಗೈಸ್, 5. ಅದೊಂದು ಕಲ್ಲು. ಇವನು ಇನ್ನೊಂದ್ ಕಡೆ ಸಹ ಹಾಕಿದ್ದಾನೆ. ಸ್ವಲ್ಪ ಅದನ್ನ ದಾಟಿ ಹೋಗ್ಬೇಕು. ಸೊ ಅವನೇ ಹೋಗ್ತಾ ಇದ್ದಾನೆ. ಬಿಕಾಸ್ ನಾನೀಗ ಇದನ್ನ ಕಾಯ್ತಾ ಇದ್ದೀನಿ. ಕಾವಲುಗಾರರು ಮತ್ತೆ ಇದು ಓಡಿದ್ರು. ಓ ದೇವರೇ, ಮಳೆ ಬರ್ತುಂಟು. ಹನಿ ಕೈಯೆಲ್ಲ ಹಿಡ್ಕೊಂಡ್ ಬಂದ್ಯಾ? ಕೈ ಕಟ್ ಮಾಡ್ಕೊಂಡು. 6 ಏಡಿ ಸಿಕ್ಕಿತ್ತು, 6 ಕ್ರ್ಯಾಬ್ ಸಿಕ್ಕಿತ್ತು. ಮಳೆ ಬರ್ತಾ ಉಂಟು, ಜೋರಾಯ್ತು ಇವಾಗ ಮಳೆ. ಅವಾಗ ಸ್ವಲ್ಪ ಪನಿ ಆದ್ರೂ ಬೀಳ್ತಿತ್ತು, ಈಗ ಸ್ವಲ್ಪ ಜೋರೇ ಬರ್ತಾ ಇದೆ. ಫುಲ್ ಜೋರು ಬರ್ತಾ ಉಂಟು. ನಾವು ಹಿಡ್ತಿರೋ ಎಸಂಟನ್ನು ಇಟ್ಕೊಂಡು ಮನೆಗೆ ಹೋಗಿ ಕಜಿಪು ಮಾಡುವ. ಸಾರ್ ಮಾಡೋಣ, ಸಾರ್. ಜೋರಾಗಿ ಮಳೆ ಸ್ಟಾರ್ಟ್ ಆಯ್ತು ಈಗಂತೂ. ಎಷ್ಟು ಹೇಗೆ ಹೋಗಿ ಎತ್ತುವುದ ಮನೆಯೊಳಗೆ.
ನಾನು ಬರುವಾಗ ಇದೇ ತೋಡಿದೊಂದು ವಿಡಿಯೋ ತೆಗೆದಿದ್ದಾಗ ಮಳೆ ಬರ್ಲಿಲ್ಲ, ಕ್ಲೀನ್ ವಾಟರ್ ಇತ್ತು. ಈಗ ನೋಡು ಕಾಂಕ್ ಕಾಂಕ್ ನೀರು ಬರ್ತಾ ಉಂಟು. ಈಗ ಮಳೆ ನಿಂತಿದೆ, ಹೋಗುವನ ಈಗ. ಇದೆಲ್ಲ ಪಾಪ ದಾಟಿ ಹೋಗ್ಬೇಕಾ? ಯಾವುದು ಇದು ಮಾತ್ರ? ಯಾಕೆ ಮಿಡಲ್ ಎಂತ ಇಲ್ಲ ಸರಿಲ್ಲ? ಓಕೆ ಬರ್ತೀನಿ. ಮಳೆ ಸಹ ಕಮ್ಮಿ ಆಯ್ತು. ಈಗ ನಾವು ಮನೆಗೆ ಹೋಗ್ತಾ ಇದ್ದೇವೆ. ಮನೆಗೆ ಅನ್ಫಾರ್ಚುನೇಟ್ಲಿ ನಾನು ಮಾತಾಡಿದ್ದು ಯಾವುದು ರೆಕಾರ್ಡೇ ಆಗಲಿಲ್ಲ, ಬಿಕಾಸ್ ಮೈಕ್ ಆಫ್ ಆಗಿತ್ತು, ನನಗೆ ಗೊತ್ತೇ ಆಗಿರಲಿಲ್ಲ. ಸೊ ಮಾತಾಡಿ ರೆಕಾರ್ಡ್ ಆಗಲಿಲ್ಲ. ಸೊ ನಾನೇನು ಹೇಳ್ತಿದ್ದೆ ಅಂತ ಹೇಳಿದ್ರೆ, ಅದೇ ಒಂದು 3 ಐಡಿ ಇಲ್ಲ 2 ಐಡಿ ಸಿಗ್ಬೋದು ಅಂದ್ಕೊಂಡಿದ್ದೆ. ಬಟ್ 6 ಐಡಿ ಸಿಕ್ತು. ಮನೆಗೆ ತಗೊಂಡೋಗಿ ಚೆನ್ನಾಗಿ ಸಾರು ಮಾಡಿ ಚೆನ್ನಾಗಿ ತಿಂದು ತುಂಬ ಚೆನ್ನಾಗಿತ್ತು. ಆ್ಯಂಡ್ ಇನ್ನೊಂದು ಏನಂತ ಹೇಳಿದ್ರೆ, ಅಪ್ಕಮಿಂಗ್ ಡೇಸಲ್ಲಿ ಏನಾದರೂ ಚಾಲೆಂಜಸ್ ವಿಡಿಯೋ ಮಾಡಬೇಕು, ಆ ಥರದ್ದು ಏನಾದರೂ ಡೇರ್ ವೀಡಿಯೋಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ, ಆದಷ್ಟು ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಆ್ಯಂಡ್ ಎನಿ ಲೈಕ್ ಕ್ರೇಜಿ ಐಡಿಯಾಸ್ ರಿಗಾರ್ಡಿಂಗ್ ಯೂಟ್ಯೂಬ್ ವೀಡಿಯೋಸ್ ಏನಾದರೂ ಇದ್ದರೆ ಹೇಳಿ, ನೋಡೋಣ. ನಿಮ್ಮ ಐಡಿಯಾಸ್ ಏನಾದರೂ ಇಟ್ಟು ಮಾಡೋಕ್ಕೆ ಆದರೆ ಆದಷ್ಟು ಟ್ರೈ ಮಾಡ್ತೀವಿ ಅಂತ. ದಟ್ಸ್ ಇಟ್. ಯಾ, hope you guys enjoy the video. Until next time, bye bye. Please like, share and comment to my channel. Bye bye.